ಮಾರ್ಚ್ 3 ಅಂದರೆ ಪೋಲಿಯೋ ಭಾನುವಾರ 2024 ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಾವು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಮಾಡ್ತಾಯಿದ್ವಿ. ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀವಿ. ಅದನ್ನು ಈ ಪಲ್ಸ್ ಪೋಲಿಯೋ ಅಂದರೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ 1995ರಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಪಲ್ಸ್ ಅನ್ನೋದು ನಾವು ನಮ್ಮ ನಾಡಿ ಇದ್ದಂಗೆ ದೇಶಾದ್ಯಂತ ಒಂದೇ ದಿನ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಪೋಲಿಯೋ ಮುಂದಿನ ಪೀಳಿಗೆಗೆ ಬರಬಾರ್ದು, ಅದು ಹರ್ಡ್ ಇಮ್ಯುನಿಟಿ ಅಂತೀವಿ, ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ ಈ ಕಾರ್ಯಕ್ರಮ ಮಾಡೋದು. ನಾವು ಈಗಾಗಲೇ ರೆಗ್ಯುಲರಲ್ಲಿ ತಮಗೆ ಇಮ್ಯುನೈಸೇಷನ್ ಕಾರ್ಯಕ್ರಮ ಅಂತ ಅಂದರೆ ಲಸಿಕಾ ಕಾರ್ಯಕ್ರಮ ಅಂತ ಗೊತ್ತಿರುತ್ತೆ. ಎವ್ರಿ ಥರ್ಸ್ಡೇ ಲಸಿಕಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಎಲ್ಲ ಮಕ್ಕಳಿಗೂ ಪೋಲಿಯೋ ಹನಿ ಹಾಕುವಂಥ ಕಾರ್ಯಕ್ರಮ ಮಾಡ್ತಿದ್ವಿ. ಆದರೆ ಇದು ವಿಶೇಷವಾದಂಥ ಕಾರ್ಯಕ್ರಮ ಆಗಿರುತ್ತೆ. ಹಾಗೆ ಈ ಕಾರ್ಯಕ್ರಮಕ್ಕಂತಲೇ ವ್ಯಾಕ್ಸಿನನ್ನು ನಾವು ಫ್ರೆಶ್ ಆಗಿ ತಂದಿರುವಂಥ ವ್ಯಾಕ್ಸಿನ್ ಇರುತ್ತೆ. ಒಂದು ದಿನವೇ ಎಲ್ಲ ಮಕ್ಕಳಿಗೂ ಮಾಡುವಂಥದ್ದು. ಅಂದರೆ ನಮ್ಮಲ್ಲಿ 1,97,000 ಮಕ್ಕಳಿಗನ್ನು ನಾವು ಆವತ್ತಿನ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಾಕುವಂಥ ವ್ಯವಸ್ಥೆ ಮಾಡಿರ್ತೀವಿ. ಅದರಿಂದ ತಾಯಂದರಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲರಿಗೆ ನನ್ನ ಮನವಿ ಏನೆಂದರೆ, ಆವತ್ತಿನ ದಿನ ಪಲ್ಸ್ ಪೋಲಿಯೋ ಬೂತ್ ಎಲ್ಲಿರುತ್ತೋ ಆ ಕಾರ್ಯಕ್ರಮಕ್ಕೆ 0 ಇಂದ 5 ವರ್ಷ ಒಳಗಡೆ ಮಕ್ಕಳನ್ನು ತಾವು ಕರೆದು ಆ ಪಲ್ಸ್ ಪೋಲಿಯೋ ಇದರಲ್ಲಿ 2 ಹನಿಗಳನ್ನು ಹಾಕಿಸ್ಬೇಕು ಅಂತ ನನ್ನ ಮನವಿ. ಅದರಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ವಂಚಿತರಾಗಬಾರ್ದು ಅಂತ ಮಕ್ಕಳನ್ನ ವಂಚಿತರಾಗಿ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಬಳ್ಳಾರಿಯಲ್ಲಿ ಈಗಾಗಲೇ ನಮ್ಮ ಪ್ರಕಾರ 1,97,000 ಮಕ್ಕಳನ್ನು ನಾವು ಗುರಿಯನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿ ಈಗಾಗಲೇ 990 ಬೂತ್ಗಳನ್ನು ನಾವು ಎಲ್ಲ ಕಡೆ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. 887 ಟೀಮ್ಗಳನ್ನು ಮಾಡಿದ್ವಿ. ಈಚ್ ಟೀಮಲ್ಲಿ ಇಬ್ಬರು ಇರ್ತಾರೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು. ಅದ್ರ ಜೊತೆಯಲ್ಲಿ 55 ಟ್ರಾನ್ಸಿಟ್ ಟೀಮ್ ಅಂತೀವಿ. ಅಂದರೆ ಎಲ್ಲೆಲ್ಲಿ ನಮಗೆ ಮೈಗ್ರೇಟೆಡ್ ಬಂದಿರುವಂಥ ಜನ ಅಥವಾ ಇಲ್ಲ ಅಂದರೆ ಕೂಲಿ ಕಾರ್ಮಿಕರು ಬಂದು ಇಲ್ಲಿ ಸೆಟ್ಲಾಗಿರುವಂಥ ಪ್ಲೇಸ್ಗಳಲ್ಲಾಗಿರ್ಬೋದು ಅಂಥದ್ರಿಗೆ 55 ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ 17 ಟ್ರಾನ್ಸಿಟ್ ಟೀಮ್ ಥರನೇ ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು ಅಥವಾ ರೈಲ್ವೆ ಸ್ಟೇಷನ್ಸಲ್ಲಾಗಿರ್ಬೋದು ಅಥವಾ ಎಲ್ಲಿ ಜನದಂಡಿ ಈ ಜಾತ್ರೆಗಳಲ್ಲಾಗಿರ್ಬೋದು ಅಥವಾ ಫಂಕ್ಷನ್ಗಳಲ್ಲಾಗಿರ್ಬೋದು ಎಲ್ಲಿರ್ತಾರೆ ಅಲ್ಲಿನೂ ಹಾಕುವಂಥ ವ್ಯವಸ್ಥೆಗೆ 17 ಟೀಮ್ಗಳನ್ನು ಮಾಡಿದ್ದೀವಿ. ಸುಮಾರು ನಾವು ಪಲ್ಸ್ ಪೋಲಿಯೋದನ್ನು ಭಾನುವಾರ ದಿನ ಎಲ್ಲ ಟೀಮ್ಗಳಿಗೆ ಅಂದರೆ ಅವ್ನು ಕರ್ಕೊಂಡು ಬರುವಾಗ ಮತ್ತು ಬಿಟ್ಟು ಬರೋದ್ರಿಗೆ ವೆಹಿಕಲ್ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಇಲಾಖೆಗಳ ಸಹಕಾರನ ಸಹ ನಾವು ಕೋರಿದ್ವಿ. ಎಲ್ಲ ಇಲಾಖೆ ಸಹಕಾರದ ಜೊತೆಯಲ್ಲಿ ಈ ಕಾರ್ಯಕ್ರಮ ಮಾಡಿದೆ. ಮುಖ್ಯವಾಗಿ NGOs, ರೆಡ್ ಕ್ರಾಸ್ ಸಂಸ್ಥೆಯವರಾಗಿರ್ಬೋದು, ಇತರ NGOs ಸಹಕಾರದಿಂದ ಬಳ್ಳಾರಿ ಅರ್ಬನ್ನಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಈಗ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 2011ರಿಂದ ಪೋಲಿಯೋ ಮುಕ್ತ ಭಾರತ ಆಗಿದೆ. ಈಗೇನು ನಾವು ಬಳ್ಳಾರಿಯನ್ನು ಮುಂದಿನ ದಿನಗಳಲ್ಲಿ ಪೋಲಿಯೋ ಇಲ್ಲದಂತಲೇ ಈ ಮಹಾಮಾರಿ ಇರಬಾರ್ದು ಅಂತಲೇ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಹುಟ್ಟಿರುವಂಥ ಮಗುವಿಂದ 5 ವರ್ಷದ ಒಳಗೆ ಇರುವಂಥ ಎಲ್ಲ ಮಕ್ಕಳಿಗೆ ಎಷ್ಟೇ ಸರ್ ಹಾಕಿರಲಿ, ನಿನ್ನೆನೇ ಹಾಕಿದ್ದಾರೆ ಸರ್ ನಮ್ಮ ಹುಡುಗ ಅಂದ್ರೂ ಪರವಾಗಿಲ್ಲ, ಇವತ್ತಿನ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿದ್ದೀನಿ. ವಿಶೇಷವಾದಂಥ ಕಾರ್ಯಕ್ರಮ ಆಗಿರುವಂಥ ಬಂದು 2 ಹನಿಗಳನ್ನು ಪೋಲಿಯೋ ಹನಿಗಳನ್ನು ಹಾಕಿಸ್ಬೇಕು ಅಂತ ಮನವಿ. ಎಷ್ಟೇ ಸರ್ ಹಾಕಿರಲಿ ಪರವಾಗಿಲ್ಲ, ಹಾಕುವಂಥ ವ್ಯವಸ್ಥೆ ಇದೆ, ಬಂದು ಹಾಕ್ಸ್ಬೇಕಾಗುತ್ತೆ. ಅದರಲ್ಲಿ ಈಗಾಗಲೇ ಎಲ್ಲೆಲ್ಲಿ ನಾವು ಬೂತ್ಗಳಂತ ಐಡೆಂಟಿಫೈ ಮಾಡಿರೋದು ತಮಗೆಲ್ಲ ಪ್ರಚಾರ ಆಗ್ತಾಯಿದೆ. ECಯಲ್ಲಿ ಎಲ್ಲ ಗಾಡಿಗಳಲ್ಲಿ, ಈ ಕಸ ಎತ್ತುವ ಗಾಡಿಗಳಲ್ಲಿ ಸಹ ಪ್ರಚಾರ ಆಗ್ತಾಯಿದೆ. ಇಂಥ ಪ್ಲೇಸಸ್ ಬೂತ್ಗಳು ತಮಗೆ ಗೊತ್ತಿರುತ್ತೆ. ಈಗಾಗಲೇ ಎಷ್ಟೋ ಸರ್ ನಾವು ನೋಡಿದ್ದೀರಿ, ಪಲ್ಸ್ ಪೋಲಿಯೋ ಬ್ಯಾನರ್ಸನ್ನು ಕಟ್ಟಿರ್ತಾರೆ, ಅಲ್ಲಿ ಬೂತ್ ನಡೀತಾ ಇರುತ್ತೆ. ಸಂಬಂಧಪಟ್ಟಂಥ ಎಲ್ಲ ರಾಜಕೀಯ ವ್ಯಕ್ತಿಗಳವರೆಲ್ಲ ಅವರು ಪ್ರೇರಣೆ ಜಾಸ್ತಿ ಇರುತ್ತೆ. ಅದರಿಂದ ತಮಗೆಲ್ಲ ಗೊತ್ತಿರುತ್ತೆ ಇದನ್ನು ನಡೀತಾ ಇದೆ ಅಂತೇಳಿ. ಅದರಿಂದ ಅಲ್ಲಿ ಬೂತಿಗೆ ಬಂದು ತಾವು ಹಾಕ್ಸ್ಕೊಂತ ವಿಶೇಷವಾಗಿ ಹಾಕುವಂಥ ಕಾರ್ಯಕ್ರಮ ನಮ್ಮಲ್ಲಿರೋದ್ರಿಂದ ತಾವು ಬರಬೇಕಂತ ಮನವಿ. ಅದರಿಂದ 2 ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಬೂತನ್ನು ನಾವು ಅಲ್ಲಿ ಮಾಡಿರ್ತೀವಿ, ಬಂದು ಮಾಡಿಸ್ಬೋದು. ಅಂಗನವಾಡಿಯಲ್ಲಿ ಇರುತ್ತೆ, ಆಶಾ ಕೇಂದ್ರಗಳಲ್ಲಿರುತ್ತೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರುತ್ತೆ, ಉಪಕೇಂದ್ರಗಳಲ್ಲಿ ಇರುತ್ತೆ, ಹಾಗೂ ಸ್ಕೂಲ್ಸಲ್ಲಿ ಎಲ್ಲೆಲ್ಲಿ ಸ್ಕೂಲ್ಸಲ್ಲಿ ಇರುತ್ತೋ ಅಲ್ಲೆಲ್ಲಿ ಒಂದು ಕೊಠಡಿಯಲ್ಲಿ ಬೂತ್ ಅಂತ ಓಪನ್ ಮಾಡಿರ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.